ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ವೇಟ್ ಫ್ಲೋರ್ ಮ್ಯಾಗಿ. ಗೋಧಿ ಹಿಟ್ಟಿನಿಂದ ಮ್ಯಾಗಿಯನ್ನು ಮನೆಯಲ್ಲೇ ಯಾವ ರೀತಿಯಾಗಿ ಸರಳವಾಗಿ, ಸುಲಭವಾಗಿ, ಹಾಗೆ ಆರೋಗ್ಯಕರವಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. 5 ನಿಮಿಷ ಟೈಮ್ ಇದ್ದರೆ ಸಾಕು ಬಂಧುಗಳೇ, ನಾವು ಈ ಹೆಲ್ತಿ ಮ್ಯಾಗಿಯನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋನ ನೋಡಿ ಬನ್ನಿ. ಹಾಗಾದರೆ ರೆಸಿಪಿ ಶುರು ಮಾಡೋಣ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ, ಮಾಡೋದು ಕೂಡ ತುಂಬಾ ಸರಳ, ಯಾರು ಬೇಕಾದರೂ ಮಾಡ್ಬೋದು. ಒಂದು ತಟ್ಟೆಯಲ್ಲಿ 2 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡೆ, ಅರ್ಧ ಸ್ಪೂನ್ ಉಪ್ಪು, 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡೆ. ನೀವು ಬೆಣ್ಣೆ ಬದಲಾಗಿ ತುಪ್ಪ, ಎಣ್ಣೆಯನ್ನು ಕೂಡ ಹಾಕೋಬಹುದು. ಎಣ್ಣೆ ಹಾಕೊಂಡ್ರೆ 2 ಸ್ಪೂನ್ ಹಾಕ್ಕೊಂಡು ನೀಟಾಗಿ ನಾವು ಗೋಧಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಿದ್ರಾಗ ಸ್ವಲ್ಪನ ನೀರು ಹಾಕೊಂತನ ಕಲಿಸ್ಕೊರಿ. ಜಾಸ್ತಿ ಬಲ ಹಾಕಿ ನಾದಕ್ಕೆ ಹೋಗ್ಬೇಡ್ರಿ. ಚಪಾತಿ ಹಿಟ್ಟು ನಾದ್ಯಂಗೆ ನಾದಬೇಡ್ರಿ, ಹಗುರವಾಗಿ ಕಲಿಸ್ಕೊರಿ. ಇದನ್ನು ಜಿಗುಟ್ ಮಾಡ್ಕೋಬೇಡ್ರಿ. ಜಿಗುಟ್ ಮಾಡ್ಕೊಂಡ್ರೆ ನಮಗೆ ಒತ್ತಬೇಕಾದ್ರೆ ಭಾಳ ಕಷ್ಟ ಆಗತ್ತೆ ರೀ. ನೋಡಿರಿ, ಇಷ್ಟು ಸಾಫ್ಟ್ ಕಲಿಸ್ಕೊರಿ. ಇದನ್ನೊಂದು 10 ನಿಮಿಷ ಮುಚ್ಚಿಡ್ರಿ. ಈಗ ನೋಡ್ರಿ ಎಷ್ಟು ಸಾಫ್ಟ್ ಆಗೈತೆ ನಮ್ಮದು ಹಿಟ್ಟು. ಒಂದು ಸ್ವಲ್ಪ ಮಿದ್ಕೋರಿ, ಜಾಸ್ತಿ ಮಿದ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಇದು ಚಕ್ಲಿ ಒಳ್ಳೆ ಬರ್ತಾವಲ್ರಿ, ಅದ್ರಾಗ ಹೋಲಿಂದ ಇರ್ತೈತಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರಿ. ಚಕ್ಲಿ ಒಳ್ಳಿಗೆ ಎಣ್ಣೆ ಹಚ್ಕೊಂಡಿನ್ರಿ. ಹಾಕ್ಕೊಂಡು ಈ ಹಿಟ್ಟನ್ನು ಸಣ್ಣ ಅಷ್ಟು ಉಳಿ ಮಾಡ್ಕೊರಿ. ವೀಲಿ ಕೂಡ ಎಣ್ಣೆ ಹಚ್ಕೊಂಡಿನ್ರಿ. ಹಿಂಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ನಮಗೆ ಹಿಟ್ಟು ಅನ್ನೋದು ಅದಕ್ಕೆ ಹತ್ತಂಗಿಲ್ರಿ, ಒತ್ತಬೇಕಾದ್ರೆ ಈಸಿ ಆಗತ್ತೆ ರೀ. ಈಗ ಇದ್ರೊಳಗೆ ಹಾಕೋತೀನಿ ನೋಡ್ರಿ. ಒಂದು 3/4% ಹಾಕೋರಿ. ಫುಲ್ ಹಾಕೊಳಕ್ಕೆ ಹೋಗ್ಬೇಡ್ರಿ, ಒತ್ರಿ. ಫುಲ್ ಹಾಕೊಂಡ್ರೆ ಒತ್ತಬೇಕಾದ್ರೆ ನಮ್ಗೆ ಭಾಳ ಕಷ್ಟ ಆಗತ್ತೆ ರೀ. ಅದಕ್ಕೆ ಒಂದು 3/4% ಹಿಟ್ಟು ಹಾಕ್ಕೊಂಡು ಕ್ಲೋಸ್ ಮಾಡಿ. ಆಲ್ರೆಡಿ ನಾನು ನೀರು ಕುದಿಯಾಕೆ ಇಟ್ಟಿದ್ದೀನಿ ರೀ. ನೀರು ಚಲೋ ಹೊತ್ನ್ಯಾಂಗೆ ಕುದಿಯಾಕತ್ತಾವ್ರಿ. ಅದ್ರೊಳಗೆ ನೋಡ್ರಿ ನಾನು ಡೈರೆಕ್ಟಾಗಿ ಹಿಂಗೆ ಹಾಕಾಕತ್ತೀನಿ ನೋಡ್ರಿ. ಇಲ್ಲಿ ನಿಮಗೆ ಎಷ್ಟು ಉದ್ದು ಬೇಕು ಅಷ್ಟು ಉದ್ದು ನೋಡಿಕೊಂಡು ಉಲ್ಟಾ ತೊಗೊಂಬಿಡ್ರಿ, ಅಲ್ಲಿಗೆ ಕಟ್ ಆಗತ್ತೆ ರೀ. ಅದು ನಿಮಗೆ ಸೈಜ್ ನೋಡಿಕೊಂಡು ಎಷ್ಟು ಉದ್ದ ಬೇಕು, ನಿಮ್ಮ ಮಕ್ಕಳು ಎಷ್ಟು ಉದ್ದ ಇಷ್ಟಪಡ್ತಾರ ಅನ್ನೋದು ನೋಡಿಕೊಂಡು ಸ್ವಲ್ಪ ಮ್ಯಾಗೆ ಅಂದರೆ ಮಕ್ಕಳಿಗೆ ಸ್ವಲ್ಪ ಉದ್ದ ಇರಬೇಕು ರೀ, ಅಂದರೆ ಇಷ್ಟಪಟ್ಟು ತಿಂತಾರೆ, ಎಂಜಾಯ್ ಮಾಡ್ಕೊತಾನೆ. ಈಗ ನೋಡ್ರಿ ಹಾಕಿದೆ ರೀ, ನಾನು ಫುಲ್ ಹಾಕಿಬಿಟ್ಟೆ ರೀ. ಹಾಕಿದ ನಂತರ ನೋಡ್ರಿ ಇದು 2 ಮಿನಿಟ್ನ್ಯಾಗ ಮ್ಯಾಲೆ ಕುದ್ದು ಬರ್ತೈತೆ ರೀ. ಫ್ಲೇಮನ್ನು ಫುಲ್ ಇಡ್ರೆ ಈಗ ಹೊಳ್ಳಿಸಿ ಹಾಕ್ರಿ. ಒಂದು 2 ಮಿನಿಟ್ನ್ಯಾಗ ರೆಡಿ ಆಗಿಬಿಡ್ತೈತೆ ರೀ, ನಮಗೆ ಕುದ್ದು ರೆಡಿ ಆಗಿಬಿಡ್ತೈತೆ ರೀ ಇದು. ಈಗ ನೋಡ್ರಿ ಹಿಂಗೆ ಜಾಲಿ ಸೌಟಿ ನೀನು ತೊಗೊತಾ ಇದ್ದೀನಲ್ರಿ, ಜಾರಿ ಹೋಗ್ಬೇಡ್ರಿ. ಆವಾಗ ಜಾರಿ ಹೋಗ್ತಾ ಇದ್ರೆ ಪರ್ಫೆಕ್ಟ್ ಆಗೈತಿ ಅಂತ ಅರ್ಥ ರೀ. ಅದು ಇಮಿಡಿಯೇಟಾಗಿ ಚಲೋ ಹೊತ್ನ್ಯಾಂಗೆ ಕುದಿಸ್ಕೊರಿ. ಹಿಂಗೆ ನೋಡ್ರಿ ಜಾರಕತ್ತೋದಿಲ್ರಿ ಹಿಂಗೆ. ಈಗ ನೋಡ್ರಿ ಖುಲ್ಲಾಗಿ ಬಿಡಿಯಾಗಿನೂ ಆಗೈತ್ರಿ. ನಮ್ಮ ಉದ್ದುದ್ದಕ್ಕನ ಜಾರಕತ್ತೈತೆ ರೀ. ಈಗ ಇಮಿಡಿಯೇಟಾಗಿ ಗ್ಯಾಸ್ ಆಫ್ ಮಾಡಿಕೊಂಡು ಸಾಣ್ಗಿಗೆ ಹಾಕ್ಕೊಂಬಿಡ್ರಿ. ಸಾಣ್ಗಿಗೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತಣ್ಣೀರು ಹಾಕ್ರಿ. ಹಿಂಗೆ ತಣ್ಣೀರು ಹಾಕೋದ್ರಿಂದ ಏನಾಗತ್ತೆ ರೀ, ಒಂದಕ್ಕೊಂದು ಹತ್ಕೊಳ್ಳಂಗಿಲ್ರಿ. ಅವು ಬಿಡಿ ಆಗ್ತಾವ್ರಿ, ಉದೂರು ಆಗ್ತಾವ್ರಿ. ಇಲ್ಲಿ ನೋಡ್ರಿ ಉದುರಾದು ಹೋದಿಲ್ರಿ. ಗ್ಯಾಸ್ ಹಚ್ಚಿ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿನ್ರಿ. ಅದ್ರಾಗ ನೋಡ್ರಿ ಒಂದು 2 ಚಮಚದಷ್ಟು ಎಣ್ಣೆ ಹಾಕೋತೀನ್ರ. ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೋರಿ ಎಣ್ಣೆ, ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆಯನ್ನು ಹಾಕೋರಿ. ಎಣ್ಣೆ ಸ್ವಲ್ಪ ಜಾಸ್ತಿ ಏನು ಬೇಕಾಗಂಗಿಲ್ರಿ. ಇದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೊಂಡ್ರೆ ನಡಿತೈತ್ರಿ. ಈಗ ಒಂದು ಸ್ವಲ್ಪ ಕಡಲೆಬೇಳೆ ಹಾಕೊಂಡಿನ್ರಿ, ಒಂದಿಷ್ಟು ಉದ್ದಿನಬೇಳೆ ಹಾಕೊಂಡಿನ್ರಿ, ಒಂದಿಷ್ಟು ಜೀರಿಗೆ ಹಾಕೊಂಡು ಇದನ್ನು ಹೊಂಬಾಣ ಬರುವಾಗ ಫ್ರೈ ಮಾಡ್ಕೊಂಡಿನ್ರಿ. ಇದನ್ನು ನೀವು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ ರೀ, ನಾವು ತಿನ್ಬೇಕಾದ್ರೆ ಅಲ್ಲಲ್ಲಿ ಕಟ್ಟಮ್ಮನ್ ಸಿಗ್ತೈತಲ್ರ, ಟೇಸ್ಟ ಚೆನ್ನಾಗಿರ್ತೈತೆ ರೀ. ಅವು ಚಲೋತ್ನ್ಯಾಂಗ ಹೊಂಬಣ್ಣ ಬಂದ ಮೇಲೆ ಸ್ವಲ್ಪ ಕರಿಬೇವು, ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ರೆ, ನೀವು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು ಕಟ್ ಮಾಡಿ ಹಾಕೋಬಹುದು ರೀ. ಈ ಮ್ಯಾಗಿಗೆ ಸ್ವಲ್ಪ ಖಾರ ಕಮ್ಮಿನೇ ಇರ್ಬೇಕು ರೀ. ಅದು ಫ್ರೈ ಆದ ನಂತರ ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಿದ್ರೆ ಇದನ್ನು ಹಾಕಿರಿ. ಹಾಕಿ ಈರುಳ್ಳಿಯನ್ನು ನಾವು ಜಾಸ್ತಿ ಫ್ರೈ ಮಾಡ್ಕೋಬಾರ್ದ್ರೆ ಲೈಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಇದ್ರೊಳಗೆ ನಿಮಗೆ ಬೇಕು ಅಂತಂದ್ರೆ ಕ್ಯಾಬೇಜ, ಕ್ಯಾಪ್ಸಿಕಮ್ಮ ಮತ್ತು ಎಲೆಕೋಸು, ನಿಮಗೆ ಏನೇನು ತರಕಾರಿ ಇಷ್ಟ ಅದೆಲ್ಲ ಹಾಕೋಬೋದು ರೀ. ನಾನು ಇಲ್ಲಿ ಸಿಂಪಲ್ಲಾಗಿ ಬರೀ ಈರುಳ್ಳಿ ಒಂದೇ ಮಾಡಾಕತ್ತೀನಿ ರೀ. ನಾವು ಮ್ಯಾಗಿ ಯಾವ ಥರ ಮಾಡ್ತೀವಿ ಅದೇ ಥರ ನಾನು ಮಾಡಿ ತೋರ್ಸಾಕತ್ತೀನಿ ನಿಮಗಿಲ್ಲಿ. ಇದ್ರೊಳಗೆ ನೋಡ್ರಿ ಮ್ಯಾಗಿ ಮಸಾಲ ಬರ್ತೈತಲ್ರಿ, ಅದೊಂದು ಪ್ಯಾಕೆಟ್ ಹಾಕೊಂಡಿನ್ರ. ಇದ್ರೊಳಗೆ ಆಲ್ರೆಡಿ ಕಂಪ್ನಿಯವರ ಕ್ಯಾರೆಟಿನ ಪೀಸ್ ಹಾಕಿರ್ತಾರೆ ಸಣ್ಣ. ನಾನು ಅಷ್ಟರ ಮೇಲೆ ಮಾಡ್ಕೊಳಕತ್ತೀನಿ ರೀ. ನಿಮಗೆ ಎಕ್ಸ್ಟ್ರಾ ಬೇಕಂದ್ರೆ ಸೇರಿಸ್ಕೋಬೋದು ರೀ. ಈಗ ಸ್ವಲ್ಪ ನೀರು ಹಾಕಿ ಮಸಾಲ ಹಾಕಿದ ಮೇಲೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೋರಿ. ಯಾಕಂತಂದ್ರೆ ನಮ್ಮ ಮಸಾಲ ಸೀದ್ ಹೋಗ್ಬಾರ್ದ್ರೆ, ಮತ್ತು ಇದ್ರೊಳಗೆ ನಾವು ನೀರು ಹಾಕಿ ಕುದಿಸಂಗಿಲ್ಲಲ್ರಿ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಮಸಾಲಾನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ ಹಾಕೋರಿ. ಯಾಕಂದ್ರೆ ಮಸಾಲದೊಳಗೂ ಉಪ್ಪು ಇರ್ತೈತೆ ರೀ. ಹಾಕ್ಕೊಂಡು ಅದು ಚಲೋತ್ನಂಗೆ ಕುದ್ದ ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ಮ್ಯಾಗಿ ಐತಲ್ರಿ, ಅದನ್ನು ಹಾಕ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಹೆಲ್ತಿ ಆಗಿರುವಂಥ ಮ್ಯಾಗಿ ರೆಡಿ ಆಗಿಬಿಡ್ತೈತೆ ರೀ. ಎಷ್ಟು ಸಿಂಪಲ್ ಹೌದಿಲ್ರಿ ಮಾಡೋದು.
ಅಷ್ಟೇ ರುಚಿಯಾಗಿರ್ತೈತೆ ರೀ. ಒಂದು ಸಲ ಮಾಡಿ ನೋಡ್ರಿ. ಇದಕ್ಕೆ ನೀವು ಬೇಕು ಅಂತಂದ್ರೆ ಸ್ವಲ್ಪ ಈಗ ಮಳೆಗಾಲ ಐತಲ್ರ, ಸ್ವಲ್ಪ ಕಾಳು ಮೆಣಸು ಕೂಡ ಕುಟ್ಟಿ ಹಾಕೋಬೋದು. ಈಗ ನಾವು ಮ್ಯಾಗಿ ಪಾಕೆಟನ್ನು ಯಾವ ರೀತಿ ಮಾಡ್ತೀವಂತ ಅದೇ ರೀತಿಯಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನಿಮಗೆ ಬೇಕಂದ್ರೆ ಸ್ವಲ್ಪ ನಾ ಹೇಳ್ದಂಗೆ ಚೇಂಜಸ್ ಕೂಡ ನೀವು ಮಾಡ್ಕೊರಿ ನೋಡ್ರಿ. ಹಿಂಗೆ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸಖತ್ತಾಗೈತೆ ರೀ ಟೇಸ್ಟು. ಒಂದು ಸಲ ಟ್ರೈ ಮಾಡಿರಿ. ಇಷ್ಟ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸೋಣ್ರಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಟೇಸ್ಟ್ ಮಾತ್ರ ನಂಬರ್ 1 ಐತ್ರಿ. ತಪ್ಪದೇ ಟ್ರೈ ಮಾಡಿರಿ. ಗೋಧಿ ಹಿಟ್ಟು ಎಲ್ಲರ ಮನೇಲಿ ಇದ್ದೇ ಇರ್ತೈತಲ್ರಿ. ಇವತ್ತೇ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.